ಸುಮಲತಾ ಸ್ವಾಭಿಮಾನ ನಿರ್ಧಾರ ತೆಗೆದುಕೊಳ್ಳಿ. ನಾಳೆ ಕಾಂಗ್ರೆಸ್ಗೆ ಬೆಂಬಲ ಘೋಷಣೆ ಮಾಡಬೇಕು, ಇಲ್ಲ ನ್ಯೂಟ್ರಲ್ ಆಗಿರಬೇಕು, ತಟಸ್ಥವಾಗಿರಬೇಕು ಅಂತ ಮಂಡ್ಯದಲ್ಲಿ ಸಚಿವ ಚಲರಾಯಸ್ವಾಮಿ ಹೇಳಿದ್ದಾರೆ. ಸೊ ಇದು ಚಲರಾಯಸ್ವಾಮಿ ಅವರು ಹೇಳಿರುವಂತಹ ಮಾತು. ತಮ್ಮ ಸ್ವಾಭಿಮಾನ ಅಂತ ಏನವರು 2019 ಲೋಕಸಭಾ ಚುನಾವಣೆಯಲ್ಲಿ ಮಾತನಾಡ್ತಾ ಇದ್ರು, ಆ ಸ್ವಾಭಿಮಾನವನ್ನ ಉಳಿಸ್ಕೊಳ್ಳಿ, ಆ ನಿರ್ಧಾರವನ್ನು ತೆಗೆದುಕೊಳ್ಳಿ ಅಂತ. ನಾಳೆ ಕಾಂಗ್ರೆಸ್ಗೆ ಅವರು ಒಂದೋ ಬೆಂಬಲ ಘೋಷಣೆ ಮಾಡಬೇಕು, ಎಲ್ಲೇ ಹೋದ್ರೆ ಸುಮಲತಾ ತಟಸ್ಥವಾಗಿರಬೇಕು, ನಾನು ಯಾರಿಗೂ ಕೂಡ ಸಪೋರ್ಟ್ ಮಾಡಬಾರ್ದು ಅಂತ. ಅಂದ್ರೆ ಅವರ ನಿಲುವು ಕರೆಕ್ಟ್ ಆಗಿರಬೇಕು. ಸುಮಲತಾ ಅವರಿಗೆ ನಾನು ಒಂದು ಮಾತು ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಆತ್ಮಸಾಕ್ಷಿಗೆ ಅವರು ನಿರ್ಧಾರ ತಗೊಳ್ಳಿ. ಅವ್ರ ನಿರ್ಧಾರಕ್ಕೆ ಯಾವತ್ತೂ ನಾವು ಹಿಂಗೆ ಮಾಡಬೇಕು ಅಂತ ಹೇಳಿಲ್ಲ, ನಾನು ಮುಂದೆನೂ ಹೇಳಲ್ಲ. ಆತ್ಮಸಾಕ್ಷಿಗೆ ನಿರ್ಧಾರ ತಗೊಳ್ಳಿ. ಅಂಬರೀಷ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಉನ್ನತ ಸ್ಥಾನವನ್ನು ಏರಿದಂಥವ್ರು. ಕೇಂದ್ರ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದರು, ರಾಜ್ಯ ಸರ್ಕಾರದಲ್ಲಿ ಮಂತ್ರಿ ಇದ್ದರು, ಲೋಕಸಭಾ ಸದಸ್ಯರಾಗಿದ್ದರು. ಅವರಿಗೆ ಕಾಂಗ್ರೆಸ್ ಸಾಕಷ್ಟು ಎಲ್ಲವನ್ನೂ ಅವಕಾಶ ಮಾಡಿಕೊಟ್ಟಿತ್ತು. ಕೊನೆಯಲ್ಲಿ ಅವರಾಗವರು ನಾನು ನಿಂತ್ಕೊಳ್ಳಲ್ಲ ಅಂದಾಗ ಮಾತ್ರ ಬೇರೆಯವ್ರಿಗೆ ಟಿಕೆಟ್ ಕೊಟ್ಟಿತ್ತು. ಇವ್ರಿಗೆ ಜನತಾದಳದವರು ಬಿಟ್ಕೊಡಲ್ಲ ಅಂದಾಗ ಮಿತ್ರ ಪಕ್ಷದ ಒಂದು ಕಾರಣದಿಂದಾಗಿ ಹೋದ ಸಾರಿ ನಾವು ಜನತಾದಳಕ್ಕೆ ಬಿಟ್ಕೊಟ್ಟದ್ರಿಂದ ಇವ್ರಿಗೆ ಟಿಕೆಟ್ ಕೊಡೋಕ್ಕಾಗಲ್ಲ. ಆದರೆ ಇಡೀ ಸಮೂಹನೇ ಕಾಂಗ್ರೆಸ್ಸಿನ ಮತದಾರರು, ಕಾರ್ಯಕರ್ತರು ಅವ್ರ ಜೊತೆ ಗಟ್ಟಿಯಾಗಿ ನಿಂತರು. 80% ಕಾಂಗ್ರೆಸ್ಸಿನ ಕಾರ್ಯಕರ್ತರು ಅವ್ರ ಜೊತೆ ನಿಂತರು, ಅವ್ರಿಗೆ ಶಕ್ತಿ ತುಂಬಿದ್ರು, ಇಂಡಿಪೆಂಡೆಂಟ್ ಆಗಿ ಇದಾದರು. ಇವತ್ತು ಯಾವ ನಿರ್ಧಾರ ತಗೊಳ್ಳಿಕ್ಕೆ ಸಾಧ್ಯ ಅವರು? ಇವತ್ತು 100ಕ್ಕೆ 100% ಇವರನ್ನು ಹೀಯಾಳಿಸಿ, ಲಘುವಾಗಿ ಮಾತಾಡಿ, ವೈಯಕ್ತಿಕ ಚಾರಿತ್ರೆಯನ್ನು ಅಲ್ಲೆಗೇಳೋದು, ಇಷ್ಟೆಲ್ಲ ಮಾಡಿದಂಥ ಸುಮಲತಾ ಮೇಡಮ್ ಇವತ್ತು ಜನತಾದಳದವ್ರ ಜೊತೆ ವೇದಿಕೆಗೆ ನಿಂತ್ಕೊಂಡ್ರೆ ಏನು ಆಗುತ್ತೆ? ಆ ಕ್ಷಣ ಅವ್ರ ಜೊತೆ ಗಟ್ಟಿಯಾಗಿ ನಿಂತ್ಕೊಳ್ಳೋದು ಜನದ ಮನಸ್ಸೇನಾಗುತ್ತೆ? ಅವರು ಇವತ್ತು